ಈ ಸಲ ವಿಶೇಷವಾದ ಒಂದು ಯೋಜನೆಯನ್ನ ಜಾರಿ ಮಾಡಿದ್ದಾರೆ. ಹಿಂದೂಗಳ ತೆರಿಗೆ ಮುಸ್ಲಿಮರ ಹಕ್ಕು ಎನ್ನುವ ರೀತಿಯಲ್ಲಿ ಮುಸಲ್ಮಾನರನ್ನ ತುಷ್ಟೀಕರಣ ಮಾಡುವಂತ ಒಂದು ಕಾರ್ಯಕ್ಕೆ ಇವತ್ತು ತೊಡಗಿದ್ದಾರೆ. ಎಲ್ಲ ವರ್ಗದ ಜನರನ್ನ ಮೂಲೆ ಗುಂಪು ಮಾಡಿ ಕೇವಲ ಅಲ್ಪಸಂಖ್ಯಾತರ ಒಂದು ಓಟಿನ ಆಸೆಗಾಗಿ ನೀಡಿದಂತ ಬಜೆಟ್ ಅಂತೇಳಿ ಜನಸಾಮಾನ್ಯರು ಇವತ್ತು ಮಾತನಾಡಿಕೊಳ್ತಿದ್ದಾರೆ. ಪುತ್ತೂರಿಂದ ನಾವು ಕೂಡ ತಿಳ್ಕೊಂಡಿದ್ವಿ, ಮೆಡಿಕಲ್ ಕಾಲೇಜಿಗೆ ವಿಶೇಷ ಅನುದಾನ ಇಟ್ಟಿಲ್ಲ, ಆದ್ರೂ ಅದ್ರ ಹೆಸರಲ್ಲಿ 100 ಬೆಡ್ ಆದ್ರೂ ಬರುತ್ತಾ ಅಂದಲ್ಲ. ಆದ್ರೆ ಆನಂತರ ಬಜೆಟ್ ಅನ್ನ ಓದಿದಾಗ ಬಂದಿರ್ತಕ್ಕಂಥ ಸತ್ಯ ಏನು ಅಂತಂದ್ರೆ, ಅಲ್ಲಿ ಒಂದು ವಾಕ್ಯವನ್ನಷ್ಟೇ ಬರ್ದಿದ್ದಾರೆ. ಅದು ಏನು ವಾಕ್ಯ ಅಂತಂದ್ರೆ, 100 ಬೆಡ್ ಇರ್ತಕ್ಕಂಥ ಹಾಸ್ಪಿಟಲ್ ಅನ್ನ ಉನ್ನತೀಕರಣ ಮಾಡ್ತೀವಿ ಅಂತ ಮಾತ್ರ ಒಂದು ವಾಕ್ಯ ಇರೋದು. ಕಳೆದ 2 ಸಲ ಮಂಡಿಸಿರುವಂತ ಬಜೆಟ್ ಕೂಡ ಸಂಪೂರ್ಣವಾಗಿ ವಿಫಲ ಆಗಿದೆ. ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಮೀಸಲಿರಿಸಿದಂತ ಬಜೆಟ್ ನಲ್ಲಿ ಮೀಸಲಿಟ್ಟ ಅನುದಾನವನ್ನ ಪೂರ್ಣ ಪ್ರಮಾಣವಾಗಿ ಈ ಗ್ಯಾರಂಟಿ ಯೋಜನೆಗೆ ಡೈವರ್ಟ್ ಮಾಡೋದ್ರ ಮುಖಾಂತರ ವಿಶೇಷವಾಗಿ ಆ ವರ್ಗಕ್ಕೆ ಅನ್ಯಾಯ ಮಾಡಿದ್ದಾರೆ. ಈ ಸಲ 3ನೇ ಬಜೆಟ್ ಮಂಡನೆ ಮಾಡಿದ್ದಾರೆ. ಅವ್ರು ಹಿಂದೆ ಹೇಳ್ತಾ ಇದ್ರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಈ ಸಲ ವಿಶೇಷವಾದ ಒಂದು ಯೋಜನೆಯನ್ನ ಜಾರಿ ಮಾಡಿದ್ದಾರೆ. ಹಿಂದೂಗಳ ತೆರಿಗೆ ಮುಸ್ಲಿಮರ ಹಕ್ಕು ಎನ್ನುವ ರೀತಿಯಲ್ಲಿ ಮುಸಲ್ಮಾನರನ್ನ ತುಷ್ಟೀಕರಣ ಮಾಡುವಂತ ಒಂದು ಕಾರ್ಯಕ್ಕೆ ಇವತ್ತು ತೊಡಗಿದ್ದಾರೆ. ಒಟ್ಟು ಬಜೆಟ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಮರ ತುಷ್ಟೀಕರಣಕ್ಕೋಸ್ಕರ ಅನುದಾನವನ್ನು ಮೀಸಲಿಡುವುದರ ಮುಖಾಂತರ ಬಹುಸಂಖ್ಯಾತ ಹಿಂದೂ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಒಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಕೃಷಿಕರಿಗೆ ಬಡ ಕೂಲಿ ಕಾರ್ಮಿಕರಿಗೆ ಯಾವುದೇ ರೀತಿಯ ಯೋಜನೆಯನ್ನ ಕೊಡಲಿಲ್ಲ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾವಿರಾರು ಕೋಟಿಯ ತೆರಿಗೆಯನ್ನ ಪಡ್ಕೊಳ್ತಾರೆ. ಆದ್ರೆ ಕೇವಲ ಮುಸ್ಲಿಮರಿಗೆ ಮಾತ್ರ ಯೋಜನೆಯನ್ನ ಪ್ರಕಟಿಸುವುದರ ಮುಖಾಂತರ ಬಹುಸಂಖ್ಯಾತ ಹಿಂದೂ ಸಮಾಜವನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಕಡೆಗಣಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಪುತ್ತೂರಲ್ಲಿ ಇದ್ದಂತ ಒಂದು ಆಸ್ಪತ್ರೆಗೆ 100 ಬೆಡ್ ನ ಒಂದು ವಿಶೇಷ ಯೋಜನೆಯನ್ನ ಅಲ್ಲಿ ತರುವುದರ ಮುಖಾಂತರ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡಿದ್ದೇನೆ ಎನ್ನುವ ರೀತಿಯಲ್ಲಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಆದ್ರೆ ಯಾವುದೇ ರೀತಿಯ ಮೆಡಿಕಲ್ ಕಾಲೇಜಿಗೆ ಅನುದಾನವನ್ನು ಮೀಸಲಿಡಿಸುವಂತ ಕೆಲಸವನ್ನು ಮಾಡಲಿಲ್ಲ. ಅದಕ್ಕೆ ಬೇಕಾದ ಯಾವುದೇ ತಯಾರಿಯನ್ನು ಕೂಡ ಅವರು ಮಾಡದಿರುವಂತದ್ದು ಕೇವಲ ಘೋಷಣೆಗೆ ಸೀಮಿತ ಆಗಿದೆ ಹೊರತು ಅನುಷ್ಠಾನಕ್ಕೆ ಸೀಮಿತ ಆಗಲಿಲ್ಲ. ಒಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನ ಅನುಷ್ಠಾನ ಕೂಡ ಮಾಡಲಿಲ್ಲ. ಇಲ್ಲಿ ಅಭಿವೃದ್ಧಿಯನ್ನು ಕೂಡ ಮಾಡಲಿಕ್ಕೆ ಯಾವುದೇ ಶಾಸಕರಿಗಾಗ್ಲಿ ಯಾವುದೇ ಪ್ರದೇಶಕ್ಕೆ ಅನುದಾನ ಕೊಡುವಂತ ಕೆಲಸವನ್ನ ಈ ಒಂದು ಬಜೆಟ್ ಅಲ್ಲಿ ಮಾಡಲಿಲ್ಲ. ಅತ್ಯಂತ ದುಃಖಕರ ದುರಾದೃಷ್ಟಕರ. ಕರ್ನಾಟಕ ಸರ್ಕಾರದ ಗಣ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಲ್ಲ ವರ್ಗದವರನ್ನ ಸಮಾನವಾಗಿ ನೋಡಬೇಕಿತ್ತು. ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿ ಈ ಬಜೆಟ್ ಅನ್ನ ಮಂಡನೆ ಮಾಡುವಂತ ಕೆಲಸವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಎಲ್ಲ ವರ್ಗದ ಜನರನ್ನ ಮೂಲೆ ಗುಂಪು ಮಾಡಿ ಕೇವಲ ಅಲ್ಪಸಂಖ್ಯಾತರ ಒಂದು ಓಟಿನ ಆಸೆಗಾಗಿ ನೀಡಿದಂತ ಬಜೆಟ್ ಅಂತೇಳಿ ಜನಸಾಮಾನ್ಯರು ಇವತ್ತು ಮಾತನಾಡಿಕೊಳ್ತಿದ್ದಾರೆ. ಈ ಬಜೆಟ್ ಅಲ್ಲಿ ರೈತರಿಗೆ, ಮೀನುಗಾರರಿಗೆ, ಕೂಲಿ ಕಾರ್ಮಿಕರಿಗೆ, ಮಹಿಳೆಯರಿಗೆ, ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಯಾರಿಗೂ ಕೂಡ ಒಂದಿಷ್ಟು ಅನುದಾನವನ್ನ ನೀಡದಿರುವಂತಹದ್ದು ಬಹಳ ದುಃಖಕರವಂತ ಸಂಗತಿ. ಇದು ಒಂದು ಶೂನ್ಯ ಬಜೆಟ್ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಚ್ಛಪಡ್ತೀವಿ. ಅದರ ಜೊತೆಗೆ ಒಟ್ಟು ಈ ಸರ್ಕಾರವನ್ನ ದಿವಾಳಿಯತ್ತ ದೂಡುವಂತಹ ಈ ಬಜೆಟ್ ಆಗಿದೆ. ಸಾವಿರಾರು ಕೋಟಿ ಸಾಲಗಳನ್ನ ಜನರ ಮೇಲೆ ಹಾಕುವಂತಹ ಒಂದು ಬಜೆಟ್ ಆಗಿದೆ. ಒಟ್ಟು ನಮ್ಮೆಲ್ಲ ಜನರ ನಿರೀಕ್ಷೆಯನ್ನ ಖುಷಿಗೊಳಿಸಿದಂತ ಬಜೆಟ್ ಅಂತೇಳಿ ನಾನು ಆದ್ರೂ ಭಾವಿಸ್ತೇನೆ. ಇಡೀ ಅವರು ಸರ್ಕಾರದಲ್ಲಿ ಸುಳ್ಳುಗಳನ್ನು ಹೇಳ್ತಾ ಬಂದಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಬಜೆಟ್ ನಲ್ಲಿ ಕೂಡ ಸುಳ್ಳು ಹೇಳಿದ್ದಾರೆ. ಇದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ತರ್ತಕ್ಕಂಥ, ಅದನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಅಲ್ಲ. ಉದಾಹರಣೆ ಹೆಂಗೆ ಅಂತಂದ್ರೆ, ನಮ್ಮ ಜಿಲ್ಲೆ ಇದೆ ಪುತ್ತೂರಿಂದ ನಾವು ಕೂಡ ತಿಳ್ಕೊಂಡಿದ್ವಿ, ಮೆಡಿಕಲ್ ಕಾಲೇಜಿಗೆ ವಿಶೇಷ ಅನುದಾನ ಇಟ್ಟಿಲ್ಲ, ಆದ್ರೂ ಅದ್ರ ಹೆಸರಲ್ಲಿ 100 ಬೆಡ್ ಆದ್ರೂ ಬರುತ್ತಾ ಅಂದಲ್ಲ. ಆದ್ರೆ ಆನಂತರ ಬಜೆಟ್ ಅನ್ನ ಓದಿದಾಗ ಬಂದಿರ್ತಕ್ಕಂಥ ಸತ್ಯ ಏನು ಅಂತಂದ್ರೆ, ಅಲ್ಲಿ ಒಂದು ವಾಕ್ಯವನ್ನಷ್ಟೇ ಬರ್ದಿದ್ದಾರೆ. ಅದು ಏನು ವಾಕ್ಯ ಅಂತಂದ್ರೆ, 100 ಬೆಡ್ ಇರ್ತಕ್ಕಂಥ ಹಾಸ್ಪಿಟಲ್ ಅನ್ನ ಉನ್ನತೀಕರಣ ಮಾಡ್ತೀವಿ ಅಂತ ಮಾತ್ರ ಒಂದು ವಾಕ್ಯ ಇರೋದು. ಅಂದ್ರೆ ಉನ್ನತೀಕರಣ ಮಾಡ್ತೀವಿ ಅಂತ ಒಂದು ವಾಕ್ಯ ಬರೆದು ತಾಲೂಕು ಆಸ್ಪತ್ರೆಯ ಬೋರ್ಡ್ ಅನ್ನ ತೆಗೆದು ಮೆಡಿಕಲ್ ಕಾಲೇಜಿಂದ ಹಾಕ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಸುಳ್ಳುಗಳನ್ನ ಹೇಳಿದ್ದಾರೆ. ಇವರಿಗೆ ಇವತ್ತು ನಕ್ಸಲಿಸಮ್ ಅನ್ನೋದು ಸತ್ತು ಹೋಗಿದೆ. ಅಂತ ನಕ್ಸಲೈಟರಿಗೆ 10 ಲಕ್ಷ ಅನುದಾನವನ್ನ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ಜಿಲ್ಲೆಯ ಅರ್ಧ ಭಾಗದ ರೈತರು ಎಲೆ ಚುಕ್ಕಿ ರೋಗ ಮತ್ತೆ ಹಳದಿ ರೋಗದಿಂದ ಕಂಗೆಟ್ಟಿರ್ತಕ್ಕಂಥ ಸೋತಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ 1 ರೂಪಾಯಿಯನ್ನು ಕೂಡ ತೆಗೆದಿಟ್ಟಿರ್ತಕ್ಕಂಥ ಒಂದು ಮಾನವೀಯತೆ ಇಲ್ಲದೆ ಇರ್ತಕ್ಕಂಥ ಸರ್ಕಾರ. ಅವ್ರು ಆವಾಗ ಹೇಳ್ತಾರೆ ನಾನು ಚಾಂಪಿಯನ್ ಅಂತೇಳಿ. ಇವ್ರು ಯಾವ ಚಾಂಪಿಯನ್ ಅಂತಂದ್ರೆ ಸುಳ್ಳು ಹೇಳುವುದರಲ್ಲಿ ಚಾಂಪಿಯನ್ ಇದ್ದಾರೆ. ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ 1,16,000 ಕೋಟಿ ರೂಪಾಯಿ ಸಾಲ ಮಾಡಿರ್ತಕ್ಕಂಥ ನಂಬರ್ 1 ಚಾಂಪಿಯನ್ ಅವರು
ಈ ಒಂದು ಕೆಟ್ಟ ಸಂಪ್ರದಾಯಕ್ಕೆ ಒಂದು ನಾಂದಿ ಹಾಡಿದ್ದಾರೆ. ಹಾಗಾಗಿ ಈ ಸರ್ಕಾರವನ್ನ ಬಿಜೆಪಿಯಾಗಿ ಅಲ್ಲ, ಬಿಜೆಪಿ ಕಾರ್ಯಕರ್ತನಲ್ಲಾಗ ಈ ರಾಜ್ಯದ ಒಬ್ಬ ಸಕ್ರಿಯವಾಗಿರ್ತಕ್ಕಂಥ ಪ್ರಜೆಯಾಗಿ ಈ ಬಜೆಟ್ ಅನ್ನ ಖಂಡನೆ ಮಾಡ್ತೀವಿ. ಇದನ್ನ ತಿದ್ದುಕೊಳ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡಿಲ್ಲ ಅಂತಂದ್ರೆ ಮುಂದಿನ ದಿವಸಗಳಲ್ಲಿ ಇವರಿಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ನಾವು ಕೊಡ್ತೀವಿ.